ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ನೀಡಿದ ಹೇಳಿಕೆಯನ್ನು ಮರತ್ರ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಕಂಗನಾ ರಣಾವತ್ ಬಗ್ಗೆ ರೇಟ್ ಫಿಕ್ಸ್ ಮಾಡಿದ್ರಿ, ನೀವು ಮರ್ತು ಹೋಗ್ಬಿಟ್ರಾ? ಹೇಮಾ ಮಾಲಿನಿಯ ಬಗ್ಗೆ ಸುರ್ಜೇವಾಲಾ ಅಗೌರವ ತೋರಿದ್ರು. ಮಹಿಳೆಯರ ಬಗ್ಗೆ ನೀಡುವಂತಹ ಹೇಳಿಕೆಗಳು ಇವು ಕಾಂಗ್ರೆಸ್ನವರು ಅಂತೇಳಿ ಕುಟುಕಿದ್ದಾರೆ. ನಿಮ್ಮ ಪಕ್ಷದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಖಾರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೈ ನಾಯಕರು ಕೊಟ್ಟಂತಹ ಹೇಳಿಕೆಯನ್ನು ಉಲ್ಲೇಖಿಸಿ ಪ್ರಸ್ತಾಪಿಸಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಚಾಟಿ ಬೀಸಿದ್ದಾರೆ. ನನ್ನ ಹೇಳಿಕೆಯನ್ನು ತಿರುಚಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾದರೆ ಕಾಂಗ್ರೆಸ್ ನಾಯಕರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ರಲ್ಲ, ಅವುಗಳ ಬಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಅಂತ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನು ಮಾಡಿರುವಂತಹದ್ದು. ನೆನ್ನೆ ಝೂಮ್ ಮೀಟಿಂಗ್ ಮಾಡಿ ನಾವು ಕುಮಾರಸ್ವಾಮಿ ಕ್ಷಮೆ ಕೇಳಲ್ಲ, ಇಡೀ ರಾಜ್ಯದಾದ್ಯಂತ ಈ ಹೇಳಿಕೆ ವಿರುದ್ಧ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಕೇಳಲಿಕ್ಕೆ ಬಯಸ್ತೀನಿ ಅವರಿಗೆ, ಮಿಸ್ಟರ್ ಶಿವಕುಮಾರ್, ನಿಮ್ಮ ಇಲ್ಲಿಯ ಉಸ್ತುವಾರಿ ಇದಾರಲ್ಲಪ್ಪ, ನಿಮ್ಮ ನೋಡ್ಕೊಳ್ಳೋಕೆ ಇಲ್ಲಿ ಇಟ್ಕೊಂಡವರಲ್ಲ, ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು 10 ದಿವಸದಿಂದ? ಹೇಮಾ ಮಾಲಿನಿ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ, ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು? ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ ಅದರ ಬಗ್ಗೆ. ಕನ್ನಡ ಪದ ಹೇಳೋಕ್ಕಾಗಲ್ಲ, ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ. ಅದು ಅವರ ಕೆನ್ನೆಲ್ಲಿ ಹಿಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದೆ ಅಲ್ವಾ? ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು. ಮಹಿಳೆಯರಿಗೆ ಈ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ವೇ? ಸಂಸದೆ ಹೇಮಾ ಮಾಲಿನಿಯನ್ನು BJP ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡ್ಲಿಕ್ಕಂತೆ. ಕನ್ನಡ ಪದ ಹೇಳೋಕ್ಕಾಗಲ್ಲ, ಅದು ಅಸಹ್ಯ. ಇದು ಬಹಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜೇವಾಲ ಅವರು ಕೊಟ್ಟಿರ್ತಕ್ಕಂಥ ಬಹಳ ಅತ್ಯದ್ಭುತವಾದಂಥ ಗೌರವ. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇನು ಹೇಳಿದಾರಲ್ಲ, ಸಂಸ್ಕೃತಿ ತೋರಿಸ್ತದಂತಲ್ಲ, ನಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ. ಅದೆಲ್ಲ ಇರಲಿ, ಕರ್ನಾಟಕದೊಳಗೆ ನಿಮ್ಮ ರಮೇಶ್ ಕುಮಾರ್ ಏನು ಹೇಳಿಕೆ ಕೊಟ್ಟಿದ್ರು? ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ರಪ್ಪ ನೋಡಿದ್ದೀರಾ? ಮರೆತು ಬಿಟ್ಟ? ರಮೇಶ್ ಕುಮಾರ್ ಹೇಳಿಕೆ ಕೊಟ್ಟಿಲ್ಲ, ಏನು ಹೇಳಿದ್ರು ಅಂತ ಹೇಳಿ. ನಿಮ್ಮಿಂದ ನಾನು ಕಲಿಬೇಕು ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ಹೇಳಿ. ಏನು ಹೇಳಿದ್ರು? ಆನಂದ ಪಡಕ್ಕೆ ಹೇಳಿಲ್ವಾ? ಆನಂದ ಪಡಿ, ಆನಂದ ಯಾವುದಕ್ಕೆ ಪಡಿ ಅಂತ ಹೇಳಿದ್ರು ರಮೇಶ್ ಕುಮಾರ್ ಅವರು? ಭಾಳ ವಾಗ್ಮಿಗಳವರು, ಭಾಳ ಬುದ್ಧಿವಂತರು ಹೇಳಿಕೆ ಕೊಡೋದಕ್ಕೆ. ಅತ್ಯಾಚಾರ ಅನಿವಾರ್ಯವಾದರೆ ಆನಂದಿಸಿ ವಿಧಾನಸಭೆಯಲ್ಲಿ ರಮೇಶ್ ಕುಮಾರ್ ಕ್ರಾಂತಿಗಟ್ಟಲೆ ಕೊಡಬಲ್ಲೆ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕರುಗಳ ಅಭಿರುಚಿಗಳೇನಿದೆ ಅಂತೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಎಚ್.ಡಿ. ಕುಮಾರಸ್ವಾಮಿ ಅವರ ಆಡಿರುವಂತಹ ಮಾತನ್ನ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ಅನ್ನು ರೂಪಿಸಿಕೊಂಡಿತ್ತು. ಈ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಡುವಂತಹ ಕೆಲಸವನ್ನ ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಮಾಡಿದ್ದಾರೆ. ಇವತ್ತಿನ ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ಆಯ್ತು, ಜೊತೆಗೆ ಕಾಂಗ್ರೆಸ್ ನಾಯಕರಿಗೆ ಹೇಗೆ ಚಾಟಿ ಬೀಸಿದ್ರು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು. ಪ್ರೇಮ್, ತುಮಕೂರಿನ ಚುನಾವಣಾ ಪ್ರಚಾರದಲ್ಲಿ ಕುಮಾರಸ್ವಾಮಿಯವರು ಗ್ಯಾರಂಟಿ ವಿಚಾರವಾಗಿ ಮಾತನಾಡಿದಂತಹ ಒಂದು ಮಾತನ್ನ ಕಾಂಗ್ರೆಸ್ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಂಡಿತ್ತು. ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡಿಸಿ ಅದನ್ನ ಚುನಾವಣೆಯಲ್ಲಿ ಪ್ಲೇಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಪ್ಲಾನ್ ಅನ್ನ ಹಾಕೊಂಡಿತ್ತು. ಹಾಗಾಗಿ ಇವತ್ತು ಕುಮಾರಸ್ವಾಮಿಯವರು ತುರ್ತಾಗಿ ಸುದ್ದಿಗೋಷ್ಠಿಯನ್ನ ಕರೆದು ತಮ್ಮ ಹೇಳಿಕೆಯನ್ನ ಮತ್ತೆ ವಿವರಣೆಯನ್ನು ನೀಡಿದ್ರು. ನಾನು ಯಾವ ರೀತಿಯಾಗಿ ಆ ಹೇಳಿಕೆಗಳನ್ನ ಹೇಳಿದೆ, ಮಹಿಳೆಯರ ಜೀವನವನ್ನ, ಕುಟುಂಬವನ್ನ ಸುಧಾರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಹೇಳಿಕೆಗಳನ್ನ ಹೇಳುವಂತ ಅದನ್ನ ಕಾಂಗ್ರೆಸ್ ನಾಯಕರು ತಿರುಸ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಅವರ ಒಂದು ಮಾತನ್ನ ಈ ರೀತಿ ದೊಡ್ಡದಾಗಿ ಮಾಡಿ ಚುನಾವಣೆದ ಗಿಮಿಕ್ ಮಾಡುವಂತಹ ಪ್ರಯತ್ನಕ್ಕೆ ಏನು ಕಾಂಗ್ರೆಸ್ ಅವರು ಮುಂದಾಗ್ತಿದ್ರು, ಅದಕ್ಕೆ ಕೌಂಟರ್ ಅಟ್ಯಾಕ್ ಕೊಡುವಂತಹ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಚುನಾವಣಾ ಪ್ರಚಾರಗಳು ಪ್ರಾರಂಭ ಆದಾಗಿಂದನೂ ಕೂಡ ದೇಶಾದ್ಯಂತ ಅನೇಕ ನಾಯಕರು ಮಹಿಳೆಯರ ಬಗ್ಗೆ ವಿರೋಧಗಳ ಮಾತುಗಳನ್ನ ಆಡ್ತಿದ್ರು, ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಹೇಮಾ ಮಾಲಿನಿ ಅವರ ಬಗ್ಗೆ ಏನ್ ಮಾತನಾಡಿದ್ರು, ಆ
ವಿಚಾರವನ್ನ ಪ್ರಸ್ತಾಪ ಮಾಡಿ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನು ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಮಾತನಾಡುವಂತ ಸಂದರ್ಭದಲ್ಲಿ ಅಡಿಗೆ ಮನೆಗೆ ಸೀಮಿತ ಆಗ್ಬೇಕು ಅನ್ನುವಂತ ಪದವನ್ನ ಬಳಕೆ ಮಾಡಿದ್ರು. ಸೊ ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ಹೋಗಿ ಆ ವಿಧಾನಸಭೆಯಲ್ಲೇ ಸ್ಪೀಕರ್ ಆದಂತಹ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರು ಒಂದು ಮಾತನ್ನ ಆಡಿದ್ರು. ಅತ್ಯಾಚಾರ ಆಗುವಂತಹ ಸಂದರ್ಭದಲ್ಲಿ ಸಹಿಸೋದಕ್ಕೆ ಆಗೋದಿಲ್ಲ, ಆದ್ರೆ ಆನಂದಿಸಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಹೇಳಿದ್ರು. ಆ ಸಂದರ್ಭದಲ್ಲಿ ಇದು ದೊಡ್ಡ ಮಟ್ಟದ ವಿವಾದ ಆಗಿತ್ತು. ಅದಾದ ನಂತರ ರಮೇಶ್ ಕುಮಾರ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಆ ವಿಚಾರವನ್ನು ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಹೀಗೆ ಕಾಂಗ್ರೆಸ್ನ ನಾಯಕರು ಮಹಿಳೆಯರ ಬಗ್ಗೆ ಮಾತನಾಡಿದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ, ನಾನು ಏನಾದ್ರೂ ಆ ರೀತಿಯಾಗಿ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾದ್ರೆ ನಿಮ್ಮ ನಾಯಕರು ಮಾಡಿರುವಂತದ್ದು ಏನು, ಇದಕ್ಕೆ ನೀವು ಉತ್ತರ ಕೊಡಿ ಅನ್ನುವಂತಹ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿರುವಂತದ್ದು. ಒಟ್ಟಾರೆಯಾಗಿ ಆ ರಾಜಕೀಯ ಅಸ್ತ್ರವನ್ನು ಬಳಸ್ಕೊಳ್ಳೋದಕ್ಕೆ ಏನು ಕಾಂಗ್ರೆಸ್ ಮುಂದಾಗಿತ್ತು, ಅದಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಕೌಂಟರ್ ಅಟ್ಯಾಕ್ ಅನ್ನ ಮಾಡಿದ್ರು ಅಂತ ಹೇಳ್ಬೋದು. ಪ್ರೇಮ್.